ಸ್ನೇಹಿತರೆ ಎಲ್ರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ ಸ್ನೇಹಿತರೆ. ದಯವಿಟ್ಟು ಕೂಡ ನಿಮ್ಗೆ ಇದರ ಒಂದು ಯೂಸ್ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಲೇಬೇಕು ನೀವು. ಯಾಕಂತಂದ್ರೆ ಈ ಒಂದು ಯೋಜನೆ ಇರುವಂತದ್ದು ಈ ಒಂದು ವಿಕಲಚೇತನರಿಗೆ ಅಂದ್ರೆ 13 ಯೋಜನೆಗಳನ್ನ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿರ್ಬೋದು, ಈ ಒಂದು ಅಂಗವೈಕಲ್ಯ ಅನ್ನೋದು ಅವರಿಗೆ ಒಂದು ಶಾಪವಲ್ಲ, ಅದು ಅವರಿಗೆ ಸಿಗುವಂತ ಒಂದು ಯೋಜನೆಗಳನ್ನ ಕೊಟ್ಟಾಳಿ ಬದುಕುವಂತ ಅರ್ಹತೆ ಅವರು ಕೂಡ ಹೊಂದಿದ್ದಾರೆ. ಹಾಗಾಗಿ ಅವರಿಗೆ ಸಿಗುವಂತ ಒಂದು ಯೋಜನೆಗಳ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಇದನ್ನ ದಯವಿಟ್ಟು ಕೂಡ ಎಲ್ರಿಗೂ ಶೇರ್ ಮಾಡಿ. ಹಾಗೇನೆ ನಿಮ್ಗೆ ಇಷ್ಟು ದಿನಗಳವರೆಗೆ ಅವ್ರಿಗೆ ಈ ಒಂದು ಯೋಜನೆಗಳನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂತಂದ್ರೆ ಈ ಒಂದು ಕಚೇರಿಗಳಿಗೆ ಅಲಿಬೇಕಾಗಿತ್ತು, ಆ ಒಂದು ಅಲಿಯೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರ ಹತ್ರ. ಹಾಗೇನೆ ಈ ಒಂದು ಮಧ್ಯವರ್ತಿಗಳು ಏನಿದಾರಲ್ವಾ, ಅವರಿಗೆ ಒಂದಿಷ್ಟು ಹಣನ ಕೊಟ್ಟು ಆ ಒಂದು ಮಧ್ಯವರ್ತಿಗಳ ಒಂದು ಕಾಟನ್ನು ಕೂಡ ತಡೆಯೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಆದ್ರೆ ಇನ್ ಮುಂದೆ ಆ ರೀತಿಯಾದ ಒಂದು ಅವಶ್ಯಕತೆ ಇರೋದಿಲ್ಲ. ಅವರು ಆನ್ಲೈನ್ ಅಲ್ಲೇ ಅರ್ಜಿನ ಹಾಕಿ ಅವರಿಗೆ ಇರುವಂತ ಯೋಜನೆಗಳನ್ನ ಎಲ್ಲದನ್ನು ಕೂಡ ಪಡ್ಕೋಬಹುದು. ಓಕೆ ಸ್ನೇಹಿತರೆ, ಅವು ಯಾವ ಒಂದು ಯೋಜನೆಗಳಿದೆ, ಹಾಗೇನೆ ಏನೆಲ್ಲ ಅರ್ಹತೆಗಳು ಬೇಕಾಗುತ್ತೆ ಮತ್ತೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ಕೊನೆಯ ತನಕ ನೋಡಿ ಸ್ನೇಹಿತರೆ. ಓಕೆ, ಇವಾಗ ಆ ಒಂದು 13 ಯೋಜನೆಗಳಲ್ಲಿ ಮೊದಲನೇ ಒಂದು ಯೋಜನೆ ಯಾವುದು ಅಂತ ನೋಡೋದಾದ್ರೆ ಆಧಾರ ಯೋಜನೆ. ಅಂದ್ರೆ ಅಂಗವಿಕಲರಿಗೆ ಮೂಲಭೂತ ಸಹಾಯಕ್ಕಾಗಿ ಆಧಾರ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಈ ಒಂದು ಮೂಲಭೂತವಾಗಿ ಅವರಿಗೆ ಏನೆಲ್ಲ ಅವಶ್ಯಕತೆ ಇದೆ ಅದರ ಒಂದು ಯೋಜನೆಗಳು ಕೂಡ ಸಿಗುವಂತದ್ದು. ಅದೇ ರೀತಿಯಾಗಿ ವೈದ್ಯಕೀಯ ಪರಿಹಾರ ನಿಧಿ ಯೋಜನೆ. ಈ ಒಂದು ಯೋಜನೆಯಲ್ಲಿ ಗಂಭೀರ ಅನಾರೋಗ್ಯದ ಚಿಕಿತ್ಸೆಗಾಗಿ ಆರ್ಥಿಕ ಸಹಾಯ ನೀಡಲಾಗುತ್ತದೆ. ಅಂದ್ರೆ ಈ ಒಂದು ಗಂಭೀರವಾಗಿ ಅನಾರೋಗ್ಯ ಇದ್ದಂತ ಸಂದರ್ಭಗಳಲ್ಲಿ ಅವರಿಗೆ ಆರ್ಥಿಕವಾಗಿ ಸಹಾಯನೂ ಕೂಡ ಸಿಗುವಂತದ್ದು. ನೆಕ್ಸ್ಟ್ ಮೂರನೇದು ನೋಡೋದಾದ್ರೆ ಪ್ರತಿಭಾವಂತ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಯೋಜನೆ. ಅಂದ್ರೆ ನೀವೇನಾದ್ರೂ ಕೂಡ ಈ ಒಂದು ಏನು ವಿದ್ಯಾಭ್ಯಾಸನ ಮಾಡ್ತಾ ಇದ್ರೆ ಶೈಕ್ಷಣಿಕ ಯಶಸ್ಸನ್ನು ಪ್ರೋತ್ಸಾಹಿಸೋಕೋಸ್ಕರ ಈ ಒಂದು ಯೋಜನೆನ ರೂಪಿಸಲಾಗಿದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿರುದ್ಯೋಗ ಭತ್ಯೆ. ಅಂದ್ರೆ ಈ ಒಂದು ಉದ್ಯೋಗದ ಅನ್ವೇಷಣೆಯಲ್ಲಿರುವವರಿಗೆ ಸರ್ಕಾರದಿಂದ ನಿರುದ್ಯೋಗ ಭತ್ಯೆಯನ್ನು ಕೂಡ ನೀಡಲಾಗುತ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಶಿಶುಪಾಲನಾ ಭತ್ಯೆ. ಈ ಒಂದು ವಿಕಲಚೇತನ ಮಕ್ಕಳು ಏನಿರ್ತಾರೆ ಅವರಿಗೆ ನೋಡಿಕೊಳ್ಳುವ ಪೋಷಕರಿಗೆ ಶಿಶುಪಾಲನಾ ಭತ್ಯೆಯನ್ನು ನೀಡುವ ಯೋಜನೆಯನ್ನು ಕೂಡ ಜಾರಿಗೆ ತರಲಾಗಿದೆ. ಅಂದ್ರೆ ಈ ಒಂದು ಮಕ್ಕಳೇನಾದ್ರೂ ಕೂಡ ವಿಕಲಚೇತನರಾಗಿದ್ರೆ ಅವರನ್ನು ನೋಡ್ಕೊಳ್ಳುವಂತ ಒಂದು ಪೋಷಕರು ಏನಿದ್ದಾರೆ ಅವ್ರಿಗೆ ಈ ಒಂದು ಸರ್ಕಾರದಿಂದನೇ ಒಂದು ಶಿಶುಪಾಲನಾ ಭತ್ಯೆ ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮರಣ ಪರಿಹಾರ ನಿಧಿ. ಅಂದ್ರೆ ಈ ಒಂದು ಮರಣ ಪರಿಹಾರ ನಿಧಿಯಲ್ಲಿ ಯೋಜನೆಯ ಫಲಾನುಭವಿ ಮರಣಿಸಿದ ಸಂದರ್ಭದಲ್ಲಿ ಕುಟುಂಬಕ್ಕೆ ಸಹಾಯ ನೀಡುವ ಯೋಜನೆ ಇದಾಗಿದೆ. ಅದೇ ರೀತಿಯಾಗಿ ಪ್ರತಿಭೆ ಯೋಜನೆ. ಕಲೆ ಮತ್ತು ಕ್ರೀಡೆಯಂತಹ ವಿಶೇಷ ಪ್ರತಿಭೆಯನ್ನು ಬೆಂಬಲಿಸುವ ಪ್ರತಿಭೆ ಯೋಜನೆಯನ್ನು ರೂಪಿಸಲಾಗಿದೆ. ನಂತರ ಅಂಧ ವಿದ್ಯಾರ್ಥಿಗಳಿಗೆ ಟಾಕಿಂಗ್ ಲ್ಯಾಪ್ಟಾಪ್ ಯೋಜನೆ. ಅಂದ್ರೆ ಅಂಧ ವಿದ್ಯಾರ್ಥಿಗಳಿಗೆ ಒಂದು ಟಾಕಿಂಗ್ ಮಾತಾಡುವಂತ ಒಂದು ಲ್ಯಾಪ್ಟಾಪ್ ನ ಒಂದು ಯೋಜನೆಯನ್ನು ಕೂಡ ಕೊಡ್ತಾ ಇರುವಂತದ್ದು. ನಂತರ ದೃಷ್ಟಿ ದೋಷಿಗಳಿಗೆ ಬ್ರೈಲ್ ಕಿಟ್ ಯೋಜನೆ. ಈ ಒಂದು ಬ್ರೈಲ್ ಲಿಪಿಯಲ್ಲಿ ಕಲಿಯಲು ಮತ್ತು ಬಳಸಲು ಅನುಕೂಲವಾಗುವಂತೆ ಬ್ರೈಲ್ ಕಿಟ್ ಗಳನ್ನು ವಿತರಿಸಲಾಗುತ್ತದೆ. ನಂತರ ದೈಹಿಕ ವಿಕಲಚೇತನರಿಗೆ ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಯೋಜನೆ. ಅಂದ್ರೆ ದೈಹಿಕ ಅಂಗವೈಕಲ್ಯ ಉಳ್ಳವರಿಗೆ ಈ ಒಂದು ಚಾಲನಶೀಲತೆಯನ್ನು ಹೆಚ್ಚಿಸಲು ಯೋಜನೆಯಡಿ ಯಂತ್ರ ಚಾಲಿತ ದ್ವಿಚಕ್ರ ವಾಹನಗಳನ್ನು ನೀಡಲಾಗುತ್ತಿದೆ. ಅಂದ್ರೆ ನಿಮ್ಗೆ ಈ ಒಂದು ಯಂತ್ರ ಚಾಲಿತ ದ್ವಿಚಕ್ರ ವಾಹನ ಕೂಡ ಕೊಡ್ತಾ ಇರುವಂತದ್ದು. ಅಂದ್ರೆ ಬೈಕ್ಗಳಾಗಿರ್ಬೋದು, ಈ ಒಂದು ಸ್ಕೂಟಿಗಳಾಗಿರ್ಬೋದು, ಒಂದು 3 ಚಕ್ರದ ಒಂದು ಗಾಡಿಗಳೇನಿರುತ್ತೆ ಆ ರೀತಿದು ಕೊಡ್ತಾ ಇರುವಂತದ್ದು. ನಂತರ ಶ್ರವಣ ದೋಷಿಗಳಿಗೆ ಹೊಲಿಗೆ ಯಂತ್ರ ಯೋಜನೆ. ಈ ಒಂದು ಸ್ವಯಂ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಲು ಶ್ರವಣ ದೋಷಿಗಳು ಏನಿರ್ತಾರಲ್ವಾ ಅವರಿಗೆ ಹೊಲಿಗೆ ಯಂತ್ರಗಳ ಒಂದು ಸಹಾಯನ ಕೂಡ ಮಾಡ್ತಿರುವಂತದ್ದು. ನಂತರ ಈ ಒಂದು ಸಾಧನ ಸಲಕರಣೆಗಳ ಯೋಜನೆ. ವಿಕಲಚೇತನರಿಗೆ ಈ ಯೋಜನೆಯಡಿ ವಿವಿಧ ಸಹಾಯಕ ಸಾಧನಗಳನ್ನು ಕೂಡ ಒದಗಿಸಲಾಗುತ್ತಿದೆ. ಮತ್ತೆ ನಂತರ ಇನ್ನು 13ನೇದು ನೋಡೋದಾದ್ರೆ ಬ್ಯಾಟ್ರಿ ಚಾಲಿತ ವೀಲ್ ಚೇರ್. ಅಂದ್ರೆ ಇದು ಬಹಳ ಜನರಿಗೆ ಉಪಯೋಗವಾಗುವಂತ ಈ ಒಂದು ಬ್ಯಾಟ್ರಿಯ ಒಂದು ವೀಲ್ ಚೇರ್. ಯಾಕಂತಂದ್ರೆ ಈ ಒಂದು ಗಂಭೀರ ಈ ಒಂದು ಚಲನಶೀಲತೆ ಸಮಸ್ಯೆ ಇರುವವರಿಗೆ ಈ ಯೋಜನೆಯಡಿ ವೀಲ್ ಚೇರ್ ಗಳನ್ನು ಕೂಡ ವಿತರಿಸಲಾಗುತ್ತಿದೆ. ಈ ಒಂದು ವೀಲ್ ಚೇರ್ ಅಲ್ಲಿ ಬ್ಯಾಟ್ರಿ ಕೂಡ ಇರುತ್ತೆ. ಅದನ್ನ ನೀವು ದೂಕುವಂತ ಅವಶ್ಯಕತೆ ಇರೋದಿಲ್ಲ. ಆ ಒಂದು ಬ್ಯಾಟ್ರಿ ಮೂಲಕನೇ ಅದು ಹೋಗುತ್ತೆ. ನಿಮ್ಗೆ ಎಲ್ಲಿ ಬೇಕಲ್ಲಿ ಆಪರೇಟ್ ಮಾಡ್ಕೊಳ್ತಾ ಹೋಗ್ಬೋದು. ಇಷ್ಟು ಈ ಒಂದು ಯೋಜನೆಗಳನ್ನು ಕೂಡ ಬಿಟ್ಟಿರುವಂತದ್ದು ಸರ್ಕಾರದಿಂದ. ಇದು ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತದ್ದು. ಯಾಕಂತಂದ್ರೆ ನಾನು ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ನನ್ಗೆ ಈ ಒಂದು ವಿಡಿಯೋ ಏನಿದೆ ನನ್ನ ಬೇಕಾದ್ರೆ ಮಾನಿಟೇಷನ್ ಕೂಡ ನಾನು ಆಫ್ ಮಾಡ್ಬಿಡ್ತೀನಿ. ಯಾಕಂತಂದ್ರೆ ಇದನ್ನ ಎಲ್ರಿಗೂ ಕೂಡ ಶೇರ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂತಂದ್ರೆ ಎಲ್ರಿಗೂ ಕೂಡ ಯೋಜನೆ ಸಿಗ್ತಾ ಇತ್ತು, ಆದ್ರೆ ಇಂಥವ್ರಿಗೆ ಯೋಜನೆ ಸಿಗ್ತಾ ಇರುವಂತದ್ದು ಸರ್ಕಾರದಿಂದ ಈ ಒಂದು ಮುಂದೆ ಬರುವಂತದ್ದು ಎಲ್ರಿಗೂ ಕೂಡ ಬಹಳ ಇಂಪಾರ್ಟೆಂಟ್. ತುಂಬಾ ಜನರು ಕೇಳ್ತಾ ಇದ್ರಿ
ಇದು ಸುಳ್ಳು ಸುದ್ದಿ, ಇದನ್ನ ಅಪ್ಲಿಕೇಶನ್ ಹಾಕೋದಿಕ್ ಆಗೋದಿಲ್ಲ ಹಾಗೆ ಹೀಗೆ ಅಂತ ಹೇಳ್ತಿದ್ರಿ. ನಿಮ್ಗೆ ಇನ್ನೂ ಕೂಡ ಡೌಟ್ಸ್ ಇದ್ರೆ ಟೈಮ್ಸ್ ಆಫ್ ಇಂಡಿಯಾದಲ್ಲೂ ಕೂಡ ಈ ಒಂದು ಆರ್ಟಿಕಲ್ ಬಂದಿದೆ, ಹಾಗೇನೆ ವಿಜಯ ಕರ್ನಾಟಕದಲ್ಲೂ ಕೂಡ ಈ ಒಂದು ಆರ್ಟಿಕಲ್ ಬಂದಿದೆ, ನೀವು ಅದನ್ನು ಕೂಡ ನೋಡ್ಬೋದು. ಹಾಗೇನೆ ನಂತರ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ಒಂದು ನಿಬಂಧನೆಗಳಿದೆ ಅಂದ್ರೆ ಅರ್ಹತಾ ನಿಬಂಧನೆಗಳಿದೆ ಅಂತ ನೋಡೋಣ. ಅರ್ಜಿದಾರರು ಕರ್ನಾಟಕದ ರಾಜ್ಯದ ಸ್ಥಳೀಯ ನಿವಾಸಿಯಾಗಿರ್ಬೇಕಾಗುತ್ತೆ. ಮತ್ತೆ ಈ ಒಂದು ಕೇವಲ ಅಂಗವೈಕಲ್ಯ ಉಳ್ಳ ವ್ಯಕ್ತಿಗಳು ಮಾತ್ರ ಈ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಏನಾದ್ರೂ ಕೂಡ ಅಂಗವೈಕಲ್ಯ ಆಗಿದಂತವ್ರು ಮಾತ್ರ ಇದಕ್ಕೆ ಅರ್ಜಿನ ಹಾಕೋದಿಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ಈ ಒಂದು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಯಿಂದ ದೃಢೀಕರಿಸಲ್ಪಟ್ಟಂತ ಒಂದು ವಿಕಲಚೇತನ ಪ್ರಮಾಣ ಪತ್ರವನ್ನು ಕೂಡ ಹೊಂದಿರಬೇಕಾಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಹಾಗೇನೆ ಅಗತ್ಯ ದಾಖಲಾತಿಗಳು ಯಾವ್ದಾವ್ದೆಲ್ಲ ಬೇಕಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ನಂತರ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ನಂತರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ, ನಂತರ ಈ ಒಂದು ಪಾಸ್ಪೋರ್ಟ್ ಗಾತ್ರದ ಫೋಟೋ ಕೂಡ ಬೇಕಾಗುತ್ತೆ, ಮತ್ತೆ ವೃತ್ತಿ ಪ್ರಮಾಣ ಪತ್ರ ಬೇಕಾಗುತ್ತೆ. ಉದ್ಯೋಗದಲ್ಲಿ ಏನಾದ್ರೂ ಇದ್ದಂತ ಸಂದರ್ಭಗಳಲ್ಲಿ ನಿಮ್ಗೆ ವೃತ್ತಿ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ. ನಂತರ ಶೈಕ್ಷಣಿಕ ಪ್ರಮಾಣ ಪತ್ರಗಳು ಅಂದ್ರೆ ವಿದ್ಯಾರ್ಥಿ ಆಗಿದ್ರೆ ಈ ಒಂದು ಶೈಕ್ಷಣಿಕ ಪ್ರಮಾಣ ಪತ್ರಗಳು ಕೂಡ ಬೇಕಾಗುತ್ತೆ. ನಂತರ ಆ ಒಂದು ಯಾವ ಒಂದು ಯೋಜನೆ ನೀವು ತಗೊಳ್ತಿದ್ದೀರಾ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನೀವು ಒದಗಿಸಬೇಕಾಗುತ್ತೆ. ಹಾಗಿದ್ರೆ ಎಲ್ಲಿ ಅರ್ಜಿ ಹಾಕ್ಬೇಕಾಗುತ್ತೆ ಅಂತ ನೋಡೋದಾದ್ರೆ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಅರ್ಜಿನ ಹಾಕ್ಬೇಕಾಗುತ್ತೆ. ಈ ಒಂದು ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನೀವು ಸೇವಾ ಸಿಂಧು ಕೇಂದ್ರಗಳಿರ್ತವೆ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬೋದು. ಅದೇ ರೀತಿಯಾಗಿ ಈ ಒಂದು ಸೇವಾ ಸಿಂಧು ಪೋರ್ಟಲ್ ನ ಎಲ್ಲಿ ಯೂಸ್ ಮಾಡ್ತಾರೆ, ಯಾವ ಒಂದು ಸೇವಾ ಕೇಂದ್ರಗಳಲ್ಲಿ ಈ ಒಂದು ಸೇವಾ ಸಿಂಧುಗಳಲ್ಲಿ ಆಪರೇಟ್ ಮಾಡ್ತಾರೆ ಅಲ್ಲಿ ಎಲ್ಲಾ ಕಡೆನೂ ಕೂಡ ನೀವು ಅರ್ಜಿಗಳನ್ನ ಹಾಕ್ಬೋದು ಸ್ನೇಹಿತರೆ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೇನೆ ಎಲ್ರಿಗೂ ಕೂಡ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಸ್ನೇಹಿತರೆ, ಧನ್ಯವಾದ.